ನಾವೆಲ್ಲರೂ ಒಮ್ಮೆ ಯೋಚನೆ ಮಾಡೋಣ. ಆ, ಬೇರೆ ಬೇರೆ ದೇಶದ ವಿಜ್ಞಾನಿಗಳು ಒಟ್ಟಾಗಿ ಸೇರಿ ಬಾಹ್ಯಾಕಾಶದಲ್ಲಿ ಒಂದು ದೊಡ್ಡ ಸ್ಪೇಸ್ ಸ್ಟೇಷನ್ ಕಟ್ಟುತ್ತಿದ್ದಾರೆ ಅನ್ಕೊಳ್ಳಿ. ಓ, ಅದು ಭಾರೀ ದೊಡ್ಡ ಪ್ರಾಜೆಕ್ಟ್. ಹೌದು. ಆದ್ರೆ ಒಬ್ರು ತಮ್ಮ ಕೈಯಿಂದ ಅಳತೆ ಮಾಡಿ ಇನ್ನೊಬ್ರು ತಮ್ಮ ಕಾಲಿಂದ ಅಳತೆ ಮಾಡಿದ್ರೆ ಏನಾಗ್ಪುಡು? ಅರೆ, ಯಾವ ಬಿಡಿ ಭಾಗಗಳು ಒಂದಕ್ಕೊಂದು ಸೇರದೇ ಇಲ್ಲ, ಎಲ್ಲವೂ. ಖಂಡಿತ, ಎಲ್ಲವೂ ಹಾಳಾಗ್ಬಿಡುತ್ತದೆ. ಅದೇ ಇಂದಿನ ನಮ್ಮ ಚರ್ಚೆಯ ವಿಷಯ. ನಮ್ಮ ಮುಂದಿರುವ ಮಾಹಿತಿಯ ಆಧಾರದ ಮೇಲೆ ಮೆಷರ್ಮೆಂಟ್ ಮತ್ತು ಸ್ಟ್ಯಾಂಡರ್ಡ್ ಯೂನಿಟ್ಸ್ ಬಗ್ಗೆ ಒಂದು ವಿವರವಾದ ಮತ್ತು ಆಳವಾದ ಚರ್ಚೆ ಮಾಡೋಣ. ಹೌದು, ಇದು ಬಹಳ ಕುತೂಹಲಕಾರಿ ವಿಷಯ. ಗೊತ್ತಾ, ಬಹಳ ಹಿಂದಿನ ಕಾಲದಲ್ಲಿ ಜನರು ತಮ್ಮ ಗೇಣು, ಮೊಳ ಅಥವಾ ಹೆಜ್ಜೆಯ ಮೂಲಕ ಅಳತೆ ಮಾಡ್ತಿದ್ರು. ಆದ್ರೆ ಪ್ರತಿಯೊಬ್ಬರ ಕೈಕಾಲುಗಳ ಅಳತೆ ಬೇರೆ ಬೇರೆ ಇರುತ್ತೆ ಅಲ್ವಾ? ನನ್ನ ಹೆಜ್ಜೆಗೂ ನಿಮ್ಮ ಹೆಜ್ಜೆಗೂ ವ್ಯತ್ಯಾಸ ಇದೆ. ನಿಖರವಾಗಿ. ಆ ಗೊಂದಲವನ್ನು ತಪ್ಪಿಸಲೇ ವಿಜ್ಞಾನಿಗಳು ಇಡೀ ಪ್ರಪಂಚಕ್ಕೆ ಅನ್ವಯ ಆಗೋ ಹಾಗೆ ಒಂದು ನಿಯಮ ತಂದ್ರು. ಅದನ್ನೇ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂದ್ರೆ SI ಯೂನಿಟ್ಸ್ ಅಂತ ಕರೆಯೋದು. ಅಂದ್ರೆ ಈಗ ಇಂಡಿಯಾ, ಜಪಾನ್ ಅಥವಾ USA. ಹೌದು. ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ಒಂದು ಮೀಟರ್ ಅಳತೆ ಒಂದೇ ಸಮನಾಗಿರುತ್ತದೆ. ಅದು ಬದಲಾಗುವುದಿಲ್ಲ. ವಾವ್, ಇದು ನಿಜಕ್ಕೂ ಒಂದು ಕರಾರುವಕ್ಕಾದ ವ್ಯವಸ್ಥೆ. ಆದರೆ ಒಂದೇ ಅಳತೆಗೋಲಿನಿಂದ ಎಲ್ಲವನ್ನೂ ಅಳೆಯಲಿಕ್ಕೆ ಆಗೋದಿಲ್ಲಲ್ವಾ? ಅಂದ್ರೆ ಈಗ ಬೆಂಗಳೂರಿನಿಂದ ಮೈಸೂರಿಗಿರುವ ದೂರವನ್ನು ಅಳೆಯಲು ಮತ್ತು ನಮ್ಮ ಮನೆಯ ತೋಟದಲ್ಲಿರುವ ಸಣ್ಣ ಇರುವೆಗಳನ್ನು ಅಳೆಯಲು ಒಂದೇ ಸ್ಟ್ಯಾಂಡರ್ಡ್ ಯೂನಿಟ್ ಬಳಸಲು ಖಂಡಿತ ಸಾಧ್ಯವಿಲ್ಲ. ಅದಕ್ಕೆಂದೇ ವಿಜ್ಞಾನಿಗಳು ಬೇರೆ ಬೇರೆ ಕೆಲಸಗಳಿಗೆ ಸೂಕ್ತವಾದ ಬೇರೆ ಬೇರೆ ಯೂನಿಟ್ಸ್ ಮಾಡಿದ್ದಾರೆ. ಒಂದು ದೊಡ್ಡ ಕುಟುಂಬದ ಹಾಗೆ. ಹೌದು. ದೂರದ ಊರುಗಳ ರಸ್ತೆಗೆ ಕಿಲೋಮೀಟರ್ ಬಳಸ್ತೇವೆ. ಆಟದ ಮೈದಾನ ಅಥವಾ ಮನೆಯ ಉದ್ದ ಅಳೆಯಲು ಮೂಲ SI ಯೂನಿಟ್ ಆದ ಮೀಟರ್ ಬಳಸ್ತೇವೆ. ಇನ್ನು ನಮ್ಮ ಪೆನ್ಸಿಲ್ ಅಥವಾ ಪುಸ್ತಕದಂಥ ಸಣ್ಣ ವಸ್ತುಗಳಿಗೆ ಅದಕ್ಕೆ ಸೆಂಟಿಮೀಟರ್ ಬಳಸ್ತೇವೆ. ಹಾಗೂ ನಾಣ್ಯದ ದಪ್ಪ ಅಥವಾ ಅತ್ಯಂತ ಸಣ್ಣ ಕೀಟಗಳ ಅಳತೆಗೆ ಮಿಲಿಮೀಟರ್ ಬಳಸ್ತೇವೆ. ಇದು ಕೇಳಲು ನಮ್ಮ 100 ರೂಪಾಯಿ ನೋಟನ್ನು ಸಣ್ಣ ಚಿಲ್ಲರೆ ಕಾಯಿನ್ಸ್ ಆಗಿ ಬದಲಾಯಿಸಿದ ಹಾಗೆ ಇದೆ ಅಲ್ವಾ? ಹೌದು, ಸರಿಯಾಗಿ ಹೇಳಿದಿರಿ. ಈ ಮೆಟ್ರಿಕ್ ಸಿಸ್ಟಮ್ ಲೆಕ್ಕ ಮಾಡಲು ತುಂಬಾ ಸುಲಭ. 1 ಕಿಲೋಮೀಟರ್ ಒಳಗೆ 1000 ಮೀಟರ್ಸ್ ಇರ್ತವೆ. ಮತ್ತು 1 ಮೀಟರ್ಗೆ 100 ಸೆಂಟಿಮೀಟರ್ಸ್. ಖಂಡಿತ. ಹಾಗೆ 1 ಸೆಂಟಿಮೀಟರ್ ಒಳಗೆ 10 ಮಿಲಿಮೀಟರ್ಸ್ ಇರ್ತವೆ. ಇದು ಬೇಸ್ 10 ವ್ಯವಸ್ಥೆ ಆಗಿರೋದ್ರಿಂದ ಕೇವಲ 0 ಸೇರ್ಸೋದು ಅಥವಾ ತೆಗೆಯೋದು ಮಾತ್ರ ನಮ್ಮ ಕೆಲ್ಸ. ಗಣಿತದ ಲೆಕ್ಕಾಚಾರಕ್ಕೆ ಇದು ಬಹಳ ಸುಲಭ. ಸರಳತೆಯೇ ಇದರ ದೊಡ್ಡ ಶಕ್ತಿ. ಇದರ ಜೊತೆಗೆ ಒಂದು ಫನ್ ಫ್ಯಾಕ್ಟ್ ಗೊತ್ತಾ? ನಮ್ಮ ದೈನಂದಿನ ಸ್ಕೇಲ್ಗಳಲ್ಲಿ ಇಂಚಸ್ ಕೂಡ ಇರ್ತವೆ. 1 ಇಂಚ್ ಅಂದ್ರೆ ನಿಖರವಾಗಿ 2.54 ಸೆಂಟಿಮೀಟರ್ಸ್. ಇದು ಒಳ್ಳೆಯ ಮಾಹಿತಿ. ಸರಿ, ಬೇರೆ ಬೇರೆ ಅಳತೆಗಳ ಬಗ್ಗೆ ತಿಳಿಯಿತು. ಆದ್ರೆ ಸರಿಯಾದ ಸಾಧನ ಅಂದ್ರೆ ಮೆಷರಿಂಗ್ ಟೂಲ್ ಆಯ್ಕೆ ಮಾಡೋದು ಕೂಡ ಅಷ್ಟೇ ಮುಖ್ಯ ಅಲ್ವಾ? 100ಕ್ಕೆ 100 ಪಾಲು ನಿಜ. ಯಾಕೆಂದ್ರೆ ನಮ್ಮ ಜಾಮೆಟ್ರಿ ಬಾಕ್ಸ್ನಲ್ಲಿರುವ ಸಣ್ಣ 15 ಸೆಂಟಿಮೀಟರ್ ಸ್ಕೇಲ್ ತೆಗೆದುಕೊಂಡು ಇಡೀ ಕ್ರಿಕೆಟ್ ಫೀಲ್ಡ್ ಅರೇನಾರು ಹೋದ್ರೆ ಹೌದು, ಅದು ತುಂಬಾ ತಮಾಷೆಯಾಗಿರುತ್ತದೆ ಮತ್ತು ಎಷ್ಟೊಂದು ಸಮಯ ವ್ಯರ್ಥವಾಗುತ್ತದೆ. ಅದಕ್ಕಾಗಿಯೇ ಒಂದೊಂದು ಕೆಲ್ಸಕ್ಕೆ ತಕ್ಕಂತೆ ಉಪಕರಣಗಳನ್ನು ರೂಪಿಸಿದ್ದಾರೆ. ಪುಸ್ತಕಗಳನ್ನು ಅಳೆಯಲು ಜಾಮೆಟ್ರಿ ಬಾಕ್ಸ್ನ ಸ್ಕೇಲ್ ಸಾಕು. ಹಬ್ಬಕ್ಕೆ ಹೊಸ ಬಟ್ಟೆ ಹೊಲಿಸಲು ಅಂಗಡಿಗೆ ಹೋದಾಗ ಆಗ ವ್ಯಾಪಾರಿಗಳು ಉದ್ದನೆಯ ಮೀಟರ್ ಸ್ಕೇಲ್ ಬಳಸ್ತಾರೆ. ಅದು ಬಟ್ಟೆಯ ಉದ್ದವನ್ನು ಬೇಗನೆ ಮತ್ತು ನಿಖರವಾಗಿ ಅಳೆಯಲು ಸಹಾಯ ಮಾಡುತ್ತದೆ. ಆದ್ರೆ ಮರದ ಕಾಂಡ ಅಥವಾ ನಮ್ಮ ಸೊಂಟದ ಅಳತೆ ತೆಗೆದುಕೊಳ್ಳಲು ಆ ಉದ್ದನೆಯ ಕಬ್ಬಿಣದ ಮೀಟರ್ ಸ್ಕೇಲ್ ಕೆಲ್ಸಕ್ಕೆ ಬರೋದಿಲ್ಲ ಅಲ್ವಾ? ಬರೋದಿಲ್ಲ. ಯಾಕೆಂದ್ರೆ ಅದು ನೇರವಾಗಿರುತ್ತದೆ, ಬಾಗುವುದಿಲ್ಲ. ಹೌದು. ಆ ತರಹದ ದುಂಡಗಿನ ಅಥವಾ ವಕ್ರವಾದ ವಸ್ತುಗಳನ್ನು ಅಳೆಯಲು ಫ್ಲೆಕ್ಸಿಬಲ್ ಮೆಷರಿಂಗ್ ಟೇಪ್ ಬೇಕಾಗುತ್ತದೆ. ಟೈಲರ್ ಅಂಗಡಿಯಲ್ಲಿ ಇರ್ತದಲ್ಲ ಅದು? ಖಂಡಿತ. ಟೇಲರ್ ಬಳಿ ಇರುವ ಟೇಪ್ ಸುಲಭವಾಗಿ ಬಾಗುತ್ತದೆ. ಹಾಗಾಗಿ ಅದು ಅಳತೆ ಮಾಡಬೇಕಾದ ವಸ್ತುವಿನ ಆಕಾರಕ್ಕೆ ತಕ್ಕಂತೆ ಹೊಂದಿಕೊಳ್ಳುತ್ತದೆ. ಅಂದ್ರೆ ಕೇವಲ ಯೂನಿಟ್ ಗೊತ್ತಿದ್ರೆ ಸಾಲದು. ಇಲ್ಲ, ವಸ್ತುವಿನ ಗುಣ ಮತ್ತು ಆಕಾರದ ಮೇಲೆ ಸರಿಯಾದ ಟೂಲ್ ಬಳಸುವುದೇ ನಿಜವಾದ ವಿಜ್ಞಾನ. ನಮ್ಮ ಹಿಂದಿನ ಮೂಲಗಳ ಮಾಹಿತಿಯನ್ನು ಒಟ್ಟುಗೂಡಿಸಿ ನೋಡಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಮೀಟರ್ನಂತಹ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಮತ್ತು ಸೂಕ್ತವಾದ ಮೆಷರಿಂಗ್ ಟೂಲ್ಸ್ ಇರುವುದರಿಂದಲೇ ಇಂದು ಪ್ರಪಂಚದಾದ್ಯಂತ ನಿಖರವಾಗಿ ಮನಗಳನ್ನು ಕಟ್ಟಲು ಸಾಧ್ಯವಾಗುತ್ತಿದೆ. ಹೌದು, ಮತ್ತು ಯಂತ್ರಗಳನ್ನು ತಯಾರಿಸಲು ಯಾವವೇ ದೋಷವಿಲ್ಲದೆ ರಾಕೆಟ್ಸ್ ಲಾಂಚ್ ಮಾಡಲು ಕೂಡ ಸಾಧ್ಯವಾಗುತ್ತಿದೆ. ಖಂಡಿತ. ಅಳತೆ ಎನ್ನುವುದು ಕೇವಲ ಗಣಿತದ ನಂಬರ್ಗಳಲ್ಲ. ಅದು ಇಡೀ ಪ್ರಪಂಚವನ್ನು ಬೆಸೆಯುವ ಒಂದು ಭಾಷೆ. ವಿಜ್ಞಾನದ ಭಾಷೆ ಎಲ್ಲರಿಗೂ ಒಂದೇ ಆಗಿರಬೇಕು.